ಭಾರತದ ವಿರುದ್ಧ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಆಡಲ್ಲ ಅಂತ. ICC T20 ವರ್ಲ್ಡ್ ಕಪ್ನಲ್ಲಿ ಉಳಿದ ಕ್ರಿಕೆಟ್ ಮ್ಯಾಚ್ಗಳನ್ನು ಆಡಲಿಕ್ಕೆ ಪಾಕಿಸ್ತಾನ ರೆಡಿ ಇದೆ. ಆದರೆ ಇಂಡಿಯಾದ ವಿರುದ್ಧ ಫೆಬ್ರವರಿ 15ರಂದು ಜರುಗುವಂಥ ಮ್ಯಾಚ್ ಏನಿದೆ, ಅದು ಶ್ರೀಲಂಕಾದಲ್ಲಿ ನಡೆಯುವಂಥ ಮ್ಯಾಚ್, ಆ ಮ್ಯಾಚ್ ನಾವು ಆಡೋದಿಲ್ಲ. ಈ ಮೂಲಕ ಬಾಂಗ್ಲಾದೇಶಕ್ಕೆ ನಾವು ಸಪೋರ್ಟ್ ಮಾಡ್ತಿದ್ದೀವಿ ಅಂತೇಳಿ ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ ಹೇಳ್ತಾ ಇಲ್ಲ ಈ ಮಾತನ್ನು ಹೇಳ್ತಾ ಇರೋದು ಯಾರು ಅಂದರೆ ಪಾಕಿಸ್ತಾನ ಸರ್ಕಾರ ಹೇಳ್ತಾ ಇದೆ. ಇದು ಭಾಳ ತುಂಬಾ ಇಂಟ್ರೆಸ್ಟಿಂಗ್ ಇರೋದು. ಆರಂಭದಿಂದಲೂ ಕೂಡ ICC T20 ಕ್ರಿಕೆಟ್ ಟೂರ್ನಿಮೆಂಟ್ ಯಾವಾಗ ಶುರುವಾಯಿತು ಆರಂಭದಿಂದಲೂ ಕೂಡ ಒಂದಲ್ಲ ಒಂದು ಚರ್ಚೆ, ಒಂದಲ್ಲ ಒಂದು ಗೊಂದಲ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ. ಯಾಕಂದರೆ ಆತಿಥ್ಯ ವಹಿಸ್ತಾ ಇರೋದು ಭಾರತದ 5 ನಗರಗಳು ಮತ್ತು ಶ್ರೀಲಂಕಾದ 3 ನಗರಗಳಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತಾ ಇರೋದು, ಈ ಟೂರ್ನಿಮೆಂಟ್ ನಡೀತಾ ಇರೋದು. ಆರಂಭದಲ್ಲಿ ಬಾಂಗ್ಲಾ ನಾವು ಆಡೋದಿಲ್ಲ, ನಾವು ಭಾರತಕ್ಕೆ ಬಂದರೆ ನಮಗೆ ರಕ್ಷಣೆ ಇಲ್ಲ ಅನ್ನುವಂಥ ತಗಾದೆಯನ್ನು ತೆಗೆದಿತ್ತು. ಇದಕ್ಕೆ ಕಾರಣ ಮುಜಫರ್ ಅನ್ನುವಂತಹ ಬೌಲರ್ ಏನಿದ್ದಾನೆ, ಆತನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ 9 ಕೋಟಿಗೆ ಖರೀದಿ ಮಾಡಿದರು. ಅದಾದಮೇಲೆ ಆದಂಥ ಬೆಳವಣಿಗೆಗಳು, ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಕೊಲೆ, ಬೇರೆ ಬೇರೆ ರೀತಿಯಾದಂಥ ಹಿಂಸಾಚಾರ ಎಲ್ಲದೂ ಕೂಡ ನಡೀತಾ ಇತ್ತು ಹಿಂದೂಗಳ ಮೇಲೆ. ಈ ಹಿನ್ನೆಲೆಯಲ್ಲಿ ಅವ್ರಿಗೆ ರಕ್ಷಣೆ ಕೊಡೋದು ಕಷ್ಟ ಆಗುತ್ತೆ, ಒಬ್ಬರನ್ನೇ ಉಳಿಸ್ಕೊಳ್ಳೋದು ಸರಿಯಲ್ಲ ಅಂಥೇಳಿ BCCI ಸೂಚನೆ ಕೊಟ್ಟ ಕಾರಣಕ್ಕಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಟೀಮ್ ಏನಿದೆ ಮ್ಯಾನೇಜ್ಮೆಂಟ್ ಅವ್ರನ್ನ ವಾಪಸ್ ಕಳಿಸುವಂಥ ಕಾರ್ಯ ಮಾಡ್ತೀವಿ. ಇದು ನಮಗೆ ಮಾಡಿದಂಥ ದೊಡ್ಡ ಅವಮಾನ. ಆ ಕಾರಣಕ್ಕಾಗಿ ನಾವು ಕ್ರಿಕೆಟ್ ಆಡೋದಿಲ್ಲ ಅಂಥೇಳಿ ಡಿಸೈಡ್ ಮಾಡಿದ್ರು. ಅದೇ ರೀತಿಯಾಗಿ ನಾವು ಟೂರ್ನಮೆಂಟ್ ಬರೋಗೂ ಕೂಡ ನಾವು ರೆಡಿ ಇಲ್ಲ ಅಂತಲೂ ಕೂಡ ಹೇಳಿದ್ರು. ಆಯಿತು, ನೀವು ಹಾಗೆ ಕೊನೆ ಕ್ಷಣದಲ್ಲಿ ಏನಾದರೂ ನಿರ್ಧಾರ ಕೈಗೊಂಡಿದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಅವರ ಬದಲು ಬೇರೆಯವರಿಗೆ ಸ್ಕಾಟ್ಲ್ಯಾಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಈಗ ವಿಷಯ ಇದಲ್ಲ. ಆರಂಭದಲ್ಲಿ ಬಾಂಗ್ಲಾಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಂಥ ಪಾಕಿಸ್ತಾನ ಇದ್ದಕ್ಕಿದ್ದಂತೆ ಕ್ರಿಕೆಟ್ ಟೀಮನ್ನು ಅನೌನ್ಸ್ ಮಾಡ್ತು, ನಾವು ಕ್ರಿಕೆಟ್ ಆಡ್ತೀವಿ ಅಂತ ಹೇಳ್ತು. ಯಾರು ಹೇಳಿದ್ದು? PCB ಹೇಳಿದ್ದು, ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಹೇಳಿದ್ದು. ಸೊ ಇದಾದಮೇಲೆ ಇನ್ನೇನು ಬಿಡು, ಇನ್ನೂ ಕ್ರಿಕೆಟ್ ಮ್ಯಾಚ್ ಆಡ್ಲಿಕ್ಕೆ ಮುಂದಾಗ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರೆ, ಇದೀಗ ಸರ್ಕಾರ, ಪಾಕಿಸ್ತಾನ ಸರ್ಕಾರ ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ಮೆಂಟನ್ನು ಮಾಡಿದೆ. ಇದು ಅಧಿಕೃತ ಅಲ್ಲ ಅಂತೇಳಿ ICC ಹೇಳ್ತಾ ಇದೆ. ನಮಗೆ ಅಧಿಕೃತವಾದಂಥ ಮಾಹಿತಿ ಬರಬೇಕು, ಅಲ್ಲಿವರೆಗೂ ವೇಟ್ ಮಾಡ್ತೀವಿ ಅಂತೇಳಿ. ಬಟ್ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಪಾಕಿಸ್ತಾನ ಹೇಳ್ತಾ ಇರೋದು ಏನಂದರೆ, ನಾವು ಇನ್ನುಳಿದಂಥ 3 ಮ್ಯಾಚ್ಗಳೇನಿದ್ದಾವೆ ಆ 3 ಮ್ಯಾಚ್ಗಳ ವಿರುದ್ಧನೂ ಕೂಡ ನಾವು ICC ಕ್ರಿಕೆಟ್ ಟೂರ್ನಮೆಂಟ್ ಆಡುತ್ತೆ. ICC ಕ್ರಿಕೆಟ್ ಟೂರ್ನಮೆಂಟಲ್ಲಿ ಬೇರೆ ಬೇರೆ ಮ್ಯಾಚ್ಗಳ ವಿರುದ್ಧ ಪಾಕಿಸ್ತಾನ ಆಡುತ್ತೆ. ಯಾವ್ಯಾವ ವಿರುದ್ಧ ಅಂದರೆ, ಫೆಬ್ರವರಿ 7ಕ್ಕೆ ಕೊಲಂಬೋದಲ್ಲಿ ನೆದರ್ಲ್ಯಾಂಡ್ ವಿರುದ್ಧ ಮೊದಲ ಪಂದ್ಯ ಆಡಲಿದೆ. ಫೆಬ್ರವರಿ 10ಕ್ಕೆ USA ವಿರುದ್ಧ, ಫೆಬ್ರವರಿ 18ಕ್ಕೆ ನಮೀಬಿಯಾ ವಿರುದ್ಧ. ಈ ಮಧ್ಯದಲ್ಲಿ ಫೆಬ್ರವರಿ 15ನೇ ತಾರೀಕು ಭಾರತದ ವಿರುದ್ಧ ಆಡಬೇಕಾಗಿತ್ತು. ಆ ಮ್ಯಾಚ್ ಮಾತ್ರ ಆಡಲ್ಲ ಅಂಥೇಳಿ ಪಾಕಿಸ್ತಾನ ಹೇಳ್ತಾ ಇರೋದು. ಇದನ್ನು ಹೇಳ್ತಾ ಇರೋದು ಪಾಕಿಸ್ತಾನ ಸರ್ಕಾರ ಹೇಳ್ತಾ ಇರೋದು, ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಹೇಳ್ತಾ ಇಲ್ಲ. ಆ ಮೂಲಕ ICC ಹೇರುವಂಥ ದಂಡ ಅಥವಾ ಕೆಲವು ಕಠಿಣವಾದಂಥ ಕಟ್ಟುನಿಟ್ಟಿನ ಕ್ರಮಗಳೇನಿದ್ದಾವೆ ಅವುಗಳಿಂದ ಬಚಾವಾಗಲಿಕ್ಕೆ PCB ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳದೆ ಸರ್ಕಾರದ ಮೂಲಕ ಹೇಳಿಸ್ತಾ ಇದೆ ಅಂಥೇಳಿ. ಸರ್ಕಾರದ ಮೂಲಕ ಹೇಳಿಸಿದ್ರೆ ICC ಈ ಹಿಂದೆನೂ ಕೂಡ ಕೆಲವು ಇನ್ಸಿಡೆಂಟ್ಗಳಲ್ಲಿ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ, ಅದೇ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳೋದಿಲ್ಲ ಅಂಥೇಳಿ ನಿರೀಕ್ಷೆ ಮಾಡಿದ್ದಾರೆ. ಆದರೆ ನಿಮಗೆಲ್ರಿಗೂ ಕೂಡ ಗೊತ್ತು, ಇಂಡಿಯಾ ಮತ್ತು ಪಾಕಿಸ್ತಾನದ ವಿರುದ್ಧದ ಮ್ಯಾಚ್ ಅಂದರೆ ಅದು ಎಷ್ಟು ಕುತೂಹಲ ಇರುತ್ತೆ. ಬದ್ಧವೈರಿಗಳು ಎಷ್ಟು ಸಂಖ್ಯೆಯಲ್ಲಿ, ಭಾಳಷ್ಟು ಕೋಟ್ಯಾದಿ ಜನನ್ನು ನೋಡ್ತಾರೆ ಆ ಕ್ರಿಕೆಟ್ ಮ್ಯಾಚನ್ನು ಲೈವ್ ಆಗಿ. ಸ್ಟೇಡಿಯಂ ಅಂತೂ ಆಲ್ಮೋಸ್ಟ್ ಫುಲ್ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಕೇವಲ ಬರೀ ಇಂಡಿಯಾ ಪಾಕಿಸ್ತಾನ ಮಾತ್ರ ಅಂತಲ್ಲ, ಸುತ್ತಮುತ್ತಲು ಎಲ್ಲ ದೇಶಗಳ ಅಭಿಮಾನಿಗಳು ಕೂಡ ಈ ಮ್ಯಾಚನ್ನು ನೋಡಲಿಕ್ಕೆ ಭಾಳಷ್ಟು ಕಾತರದಿಂದ ಕಾಯ್ತಾ ಇರ್ತಾರೆ. ಆದರೆ ಫೆಬ್ರವರಿ 15ನೇ ತಾರೀಕು ಕ್ರಿಕೆಟ್ ಮ್ಯಾಚ್ ನಾವು ಆಡೋದಿಲ್ಲ ಭಾರತದ ವಿರುದ್ಧ ಅಂತೇಳಿ ಈಗ ಪಾಕಿಸ್ತಾನ ಘೋಷಣೆ ಮಾಡಿದೆ. ಹೀಗಾದರೆ ಯಾರಿಗೆ ಲಾಸು, ಯಾರಿಗೆ ನಷ್ಟ, ಇದನ್ನು ನೋಡೋದಾದರೆ ಇಂಡಿಯಾಗೆ 2 ಪಾಯಿಂಟ್ಸ್ ಅಂತ ಖಂಡಿತವಾಗಿ ಬರುತ್ತೆ. ಯಾಕಂದರೆ ಇಂಡಿಯಾ ರಿಜೆಕ್ಟ್ ಮಾಡ್ತಾ ಇಲ್ಲ, ನಾವು ಕ್ರಿಕೆಟ್ ಆಡಲ್ಲ ಅಂತೇನು ಹೇಳ್ತಾ ಇಲ್ಲ, ಈ ರೀತಿಯಾದಂಥ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ. ಪಾಕಿಸ್ತಾನ ಹೇಳ್ತಿರೋದ್ರಿಂದ 2 ಪಾಯಿಂಟ್ಸ್ ಮೈನಸ್ ಆಗುತ್ತೆ. 3 ಮ್ಯಾಚಲ್ಲೂ ಕೂಡ ನಾಕೌಟ್ ರೀತಿಯಾಗಿ ಅವರು ಖಂಡಿತವಾಗಿಯೂ, ಅಂದರೆ ಪ್ರತಿ ಮ್ಯಾಚನ್ನು ಕೂಡ ಗೆಲ್ಲಲೇಬೇಕಾದಂಥ ಪರಿಸ್ಥಿತಿ. ಹಾಗಿದ್ರೆ ಮಾತ್ರ ಸೆಮಿಫೈನಲ್ಗೆ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಮುಂದೆ ಇಂಡಿಯಾ ಏನಾದರೂ ಫೈನಲ್ ಬಂದು ಪಾಕಿಸ್ತಾನ ಏನಾದರೂ ಫೈನಲ್ ಬಂದರೆ ಮಾತ್ರ ಮುಂದೆ ಅವಕಾಶ ಇದೆ ಹೊರತು ಇಲ್ಲದೇ ಇದ್ದರೆ ಈ T20 ಟೂರ್ನಮೆಂಟಲ್ಲಿ ಆಡಲಿಕ್ಕೆ ಅವಕಾಶ ಇರೋದಿಲ್ಲ. ಒಂದು
ಪಾಕಿಸ್ತಾನದ ಮೇಲೆ ಯಾವ ರೀತಿಯಾಗಿ ICC ನಿರ್ಧಾರಗಳನ್ನು ತೆಗೆದುಕೊಳ್ಬೋದು, ಕಠಿಣ ನಿಲುವನ್ನು ತೆಗೆದುಕೊಳ್ಬೋದು ಅಂತ ನೋಡೋದಾದರೆ ICC ಈ ಟೂರ್ಲಿಯಿಂದನೇ ಪಾಕಿಸ್ತಾನವನ್ನು ಹೊರಗಿಡುವಂಥ ಸಾಧ್ಯತೆ ಇದೆ. ನೀವು ಕೇವಲ ಒಂದು ಮ್ಯಾಚ್ ಯಾಕೆ, ಎಲ್ಲ ಮ್ಯಾಚ್ಗಳನ್ನು ಕೂಡ ಆಡಬೇಡಿ ಅಂಥೇಳಿ ಆ ರೀತಿಯಾದಂಥ ಕಠಿಣ ನಿರ್ಧಾರ ತೆಗೆದುಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಬಟ್ ಪಾಸಿಬಿಲಿಟೀಸ್ ಒಂದಿರೋದು. ಎರಡನೇದು, ICC ವಾರ್ಷಿಕವಾಗಿ ಪ್ರತಿ ಇಯರ್ ಯಾವುದು ಕ್ರಿಕೆಟ್ ಮ್ಯಾಚ್ ಆಡ್ತದೆ, ಅಂದರೆ ಕ್ರಿಕೆಟ್ ಬೋರ್ಡ್ಗಳಿದ್ದಾವೆ, ಆ ಕ್ರಿಕೆಟ್ ಬೋರ್ಡ್ಗಳಿಗೆ ICC ಹಣವನ್ನು ಕೊಡುತ್ತೆ. ಅದನ್ನು ಕೊಡದೇ ಇರುವಂಥ ಚಾನ್ಸಸ್ ಇರುತ್ತೆ, ಸ್ಟಾಪ್ ಮಾಡುವಂಥ ಚಾನ್ಸಸ್ ಇರುತ್ತೆ, ಅದರ ಪರ್ಸೆಂಟೇಜನ್ನು ಕಡಿಮೆ ಮಾಡುವ ಚಾನ್ಸಸ್ ಇರುತ್ತೆ. ಈ ವಿಚಾರದಲ್ಲಿ ಪೂರ್ತಿ ಕಟ್ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಇನ್ನು ಈ ಮ್ಯಾಚ್, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಸಲುವಾಗಿ ಜಿಯೋ ಮತ್ತು ಸ್ಟಾರ್ ಏನಿದೆ 800 ಕೋಟಿವರೆಗೂ ಕೂಡ ನಷ್ಟ ಆಗುತ್ತಂತೆ ಒಂದು ವೇಳೆ ಏನಾದರೂ ಕ್ರಿಕೆಟ್ ಮ್ಯಾಚ್ ನಡೆದೇ ಇದ್ದರೆ. ಆ ಲಾಸ್ ಆದಂಥ ಹಣವನ್ನು ಯಾರು ತಿರಸ್ಕಾರ ಮಾಡಿದ್ದಾರೆ, ಯಾವ ಟೀಮ್ ತಿರಸ್ಕಾರ ಮಾಡಿದೆ, ಅವ್ರು ಕೊಡಬೇಕು ಅಂತಲೂ ಕೂಡ ICC ಡೈರೆಕ್ಷನ್ಸನ್ನು ಕೊಡಬೇಕಾಗತ್ತೆ, ಇದು ನ್ಯಾಯಯುತವಾಗಿ ಕೂಡ. ಸೊ ಆವಾಗ ಪಾಕಿಸ್ತಾನಕ್ಕೆ 200 ಕೋಟಿ ರೂಪಾಯಿ ನೆಟ್ ಲಾಸ್ ಆಗೋದು. ಅದ್ರ ಜೊತೆಗೆ ಇನ್ನೂ ಏನು ಅಂದರೆ, ಈ ದ್ವಿಪಕ್ಷೀಯ ಸರಣಿಗಳ ರೀತಿ ಇರ್ತದೆ, ಅವುಗಳೆಲ್ಲವೂ ಕೂಡ ಕಷ್ಟ ಆಗುತ್ತೆ. ಮ್ಯಾಚ್ಗಳನ್ನು ಆಡಿಸ್ಲಿಕ್ಕೆ ICC ಏನು ಒಪ್ಪಿಗೆ ಕೊಡಲಿಕ್ಕಿಲ್ಲ. ICC ರ್ಯಾಂಕಿಂಗ್ ಮೇಲೂ ಕೂಡ ಪರಿಣಾಮ ಬೀರ್ಬೋದು ಅಂತಿದ್ದಾರೆ. ಬಟ್ ಇದೇನಂತ ದೊಡ್ಡ ಖಾಸ್ ವಿಷಯ ಏನಲ್ಲ. ಆದರೆ ಫೈನಾನ್ಷಿಯಲ್ ಅಂತೂ ಭಾಳ ದೊಡ್ಡ ಹೊಡೆತ ಆಗುತ್ತೆ. ಪಾಕಿಸ್ತಾನ ಈಗಲೇ ಮೊದಲೇ ಆರ್ಥಿಕ ಸಂಕಷ್ಟದಲ್ಲಿದೆ. ಕ್ರಿಕೆಟ್ ಬೋರ್ಡು ಕೂಡ ಏನಂತ ಹೇಳ್ಕೊಳ್ಳುವಂಥ ಏನು ಲಾಭದಲ್ಲೇನಿಲ್ಲ. ನಿಮಗೆ ವಿರಾಟ್ ಕೊಹ್ಲಿಯ ಆದಾಯವನ್ನು ನೋಡ್ತಾ ಹೋದರೆ ಅದರ ಆದಾಯದಲ್ಲಿ ಅಂಥ ಬೋರ್ಡನ್ನು 4 ಸರಿನೂ ಕೂಡ ಖರೀದಿ ಮಾಡ್ಬೋದು, ಅಷ್ಟು ಪರ್ಸ್ನಲ್ಲಾಗಿ ಹಣ ಇರೋದು, ಅದು ಬೇರೆ ವಿಚಾರ. ಇನ್ನು PSL ಆಡದಂತ, ಅಂದರೆ ಈಗ ನಮ್ಮಲ್ಲಿ ಇಂಡಿಯಾದಲ್ಲಿ IPL ಹೇಗೆ ಆಡ್ತಾರಲ್ಲ, ಪಾಕಿಸ್ತಾನದಲ್ಲಿ PSL ಅಂತೇಳಿ ಪಾಕಿಸ್ತಾನ್ ಪ್ರೀಮಿಯರ್ ಲೀಗ್ ಅಂತೇಳಿ ಮಾಡ್ತಾ ಇದ್ದಾರೆ. ಅಲ್ಲಿ ವಿದೇಶಿ ಆಟಗಾರರು ಬರ್ತಾ ಇದ್ದಾರೆ, ಅವ್ರನ್ನೆಲ್ಲರೂ ಕೂಡ ಕರಿತಾ ಇದ್ದಾರಲ್ಲ. ಸೊ ವಿದೇಶಿ ಆಟಗಾರರು ಆಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅದಕ್ಕೆ ನೀವು ಸರ್ಟಿಫಿಕೇಟನ್ನು ಕೊಡಬೇಕಾಗತ್ತೆ ICC, ಅವುಗಳನ್ನು ಕೊಡೋದಿಲ್ಲ. ನೀವು ಅಲ್ಲಿ ಆಡಬೇಡಿ ಅಂತಲೂ ಕೂಡ ಡೈರೆಕ್ಷನ್ಸ್ ಕೊಡುತ್ತೆ, ಸೂಚನೆ ಕೊಡುತ್ತೆ. ಈ ರೀತಿ ಆದರೆ ನಿಜವಾಗ್ಲೂ ಕೂಡ ಕಷ್ಟ ಆಗುತ್ತೆ. ಸೊ ಪಾಕ್ಗೆ ICC ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ವಿಶ್ವಕಪ್ನಲ್ಲಿ ಆಯ್ದ ಪಂದ್ಯಗಳನ್ನಷ್ಟೇ ನೀವು ಆಡುವ ಕ್ರಮ ಸರಿಯಲ್ಲ, ಇದು ಜಾಗತಿಕ ಕ್ರಿಕೆಟ್ ಮೇಲೆ ಪರಿಣಾಮ ಬೀರುತ್ತೆ. ಈ ನಿರ್ಧಾರವನ್ನು ಇನ್ನೊಂದು ಸರಿ ಮರುಪರಿಶೀಲನೆ ಮಾಡಿ, ದೀರ್ಘಕಾಲದ ಪರಿಣಾಮ ಬೀರೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ICC ಡೈರೆಕ್ಷನ್ಸ್ ಕೊಟ್ಟಿದೆ. ಬಟ್ ಆ್ಯಸ್ ಆಫ್ ನಾವು ಈಗ ಹೇಳ್ತಾ ಇರೋದು, ಇಲ್ಲ ನಾವು ಬಾಂಗ್ಲಾದೇಶದ ಪರವಾಗಿ ಬೆಂಬಲವಾಗಿ ನಿಂತ್ಕೊಂಡು ಭಾರತ ತೆಗೆದುಕೊಂಡಂಥ ನಿರ್ಣಯ, ICC ತೆಗೆದುಕೊಂಡಂಥ ನಿರ್ಣಯವನ್ನು ನಾವು ವಿರೋಧಿಸ್ತಿದ್ದೀವಿ, ನಾವು ಆಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಫೈನ್, ಈ ರೀತಿಯಾದಂಥ ನಿಲುವುಗಳು ಖಂಡಿತವಾಗಿ ಕೂಡ ಈ ಹಿಂದೆ ಏಷ್ಯಾ ಟೂರ್ನಿಮೆಂಟಲ್ಲಿ ನಾವು ಹಸ್ತಲಾಘವ ಮಾಡಲಿಲ್ಲ. ಯಾರಿಗೆ ಭಾರತದ ಮೇಲೆ ಪಾಕಿಸ್ತಾನ ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತು, ಕಾಶ್ಮೀರದಲ್ಲಾದಂಥ ಅಟ್ಯಾಕ್, ಇವುಗಳು ಯಾವನ್ನೂ ಕೂಡ ಮರೆಯುವಂತಿಲ್ಲ. ನಾವು ಕೂಡ ಇಷ್ಟಪಡೋದಿಲ್ಲ ಅವ್ರು ಕ್ರಿಕೆಟ್ ಆಡಲ್ಲ ಅಂತ ಅನ್ನೋದಾದ್ರೆ ನಮಗೂ ಕೂಡ ಬೇಡ, ಏನು ನೆಸೆಸಿಟಿ ಏನಿಲ್ಲ. ಆ ಮೂಲಕ ಏನು ದೊಡ್ಡದು ಏನನ್ನ ಕಳ್ಕೊಂಡಿದ್ದೀವ. ಬಟ್ ಆಶ್ಚರ್ಯ ಅಂತಂದರೆ, ಇಷ್ಟು ನಿರ್ಧಾರವನ್ನು ತೆಗೆದುಕೊಳ್ತಿದ್ದಾರೆ ಅನ್ನೋದಾದರೆ, ಅಂಡರ್-19 ವರ್ಲ್ಡ್ ಕಪ್ಪಲ್ಲಿ ಪಾಕಿಸ್ತಾನ ಯಾಕೆ ಇಂಡಿಯಾದ ವಿರುದ್ಧ ಆಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತು? ಅಲ್ಲೂ ಕೂಡ ರಿಜೆಕ್ಟ್ ಮಾಡ್ಬೋದಾಯ್ತಲ್ಲ, ಅಲ್ಲೂ ಕೂಡ ನಿರಾಕರಣೆ ಮಾಡ್ಬೋದಾಯ್ತಲ್ಲ. ಇಲ್ಲಿ ಒಂದು ಕಡೆಗೆ ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ, ಇಲ್ಲೊಂದು ಕಡೆ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ ಪಾಕಿಸ್ತಾನ ಯಾವ ರೀತಿಯಾಗಿ ಯೋಚನೆ ಮಾಡ್ತಿದೆ ಗೊತ್ತಿಲ್ಲ. ಬಟ್ ಒಂದು ಸ್ಟ್ಯಾಂಡ್ ಅಂತೂ ಇಲ್ಲೇ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಈ ಡಬಲ್ ಸ್ಟ್ಯಾಂಡ್ಗಳೆಲ್ಲವೂ ಕೂಡ ಇರುವಂಥ ಪಾಕಿಸ್ತಾನದ ವಿರುದ್ಧ ನಾವು ಕ್ರಿಕೆಟ್ ಆಡಬೇಕಾ? ನಿಜವಾಗ್ಲೂ ಕೂಡ ಅವಶ್ಯಕತೆ ಇದೆಯಾ? ಕ್ರೀಡಾ ಮನೋಭಾವ ಅಂತೂ ಅವರಲ್ಲಿ ಖಂಡಿತವಾಗಿ ಕೂಡ ಇಲ್ಲ. ಈಗ ಇತ್ತೀಚಿನ ಇವುಗಳು ನೋಡ್ತಾ ಹೋದರೆ ಅವ್ರ ವಿರುದ್ಧ ಆಡೋದು ಏನಕ್ಕೆ? ಸೊ ಇದು ನಿಜವಾಗ್ಲೂ ಕೂಡ ಕ್ರಿಕೆಟ್ ಮ್ಯಾಚ್ ಏನಿದೆ ಕ್ರೀಡಾ ಮನೋಭಾವದಿಂದ ಆಡಬೇಕು. ಆದರೆ ಇದು ಪೊಲಿಟಿಕಲ್ ಐಸ್ ಆಗ್ತಾ ಇದೆ. ಬದ್ಧವೈರಿಗಳು, ನೆರೆಹೊರೆ ದೇಶದವರು ಅಂತ ಹೇಳ್ತೀವಿ. ಆದರೆ ಪಾಕಿಸ್ತಾನ ತೆಗೆದುಕೊಳ್ಳೋಂಥ ರೀತಿ ಪ್ರತಿಯೊಂದರಲ್ಲೂ ಕೂಡ ಪೊಲಿಟಿಕಲ್ ಡಿಸಿಷನ್ ಇನ್ವಾಲ್ವ್ ಆಗ್ತಾ ಹೋಗೋದಾದರೆ ಈ ರೀತಿಯಂಥ ಕ್ರಿಕೆಟ್ ಮ್ಯಾಚ್ ಆಡೋದೇ ಬೇಡ ಅಂತ ಅನಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.